ವೀಕ್ಷಕರ ವೆಲ್ಕಮ್ ಟು ಎಸ್ ಪಿ ಬಿ ಟೈಲರ್ ಬ್ರೋ. ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಕೇಳಿರ್ತಕ್ಕಂಥ ಪ್ರಶ್ನೆ, ಸರ್ ಹೇಗೆ ಕಟ್ ಮಾಡಿದ್ರು ಏನೇ ಮಾಡಿದ್ರು ಶೋಲ್ಡರ್ ಡ್ರಾಪ್ ಅಂತಕ್ಕಂಥದ್ದು ಆಗೇ ತೀರುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ ಯಾವ ರೀತಿ ಹೇಳ್ತೀರಾ, ಏನಿದೆ ಸೊಲ್ಯೂಷನ್ ಅಂತ ಸಾಕಷ್ಟು ಜನ ಮೆಸೇಜನ್ನು ಮಾಡಿದ್ದೀರಿ. ಸೊ ಇದಕ್ಕೆ ಬಹಳ ಸಿಂಪಲ್ಲಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಶೋಲ್ಡರ್ ಡ್ರಾಪ್ ಎದಕ್ಕಾಗತ್ತೆ, ಫಸ್ಟ್ ಇದನ್ನು ನಾವು ಫೈಂಡ್ ಔಟ್ ಮಾಡ್ಕೊಳ್ಬೇಕಾಗತ್ತೆ. ಆಗ ಮಾತ್ರ ನಾವು ಶೋಲ್ಡರ್ ಡ್ರಾಪ್ ಆಗದೇ ಇರೋ ಥರ ಕಟ್ಟಿಂಗನ್ನು ಕೊಡಲಿಕ್ಕೆ ಸಾಧ್ಯ. ಇಲ್ಲಿ ಶೋಲ್ಡರ್ ಡ್ರಾಪ್ ಯಾವ್ಯಾವ ರೀಸನಿಂದ ಆಗುತ್ತೆ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳಿ. ಮೊದಲನೇದು, ನಮ್ಮ ಶೋಲ್ಡರ್ ಎಷ್ಟಿದೆ ಅಂದರೆ ಇವಾಗೇನು ನಿಮ್ಗೆ ಕಾಣ್ತಾ ಇದೆ, ಇಲ್ಲೇನು ಶೋಲ್ಡರ್ ನಿಮ್ಗೇನು ಕಾಣುತ್ತಲ್ಲ, ಈ ಭುಜದಿಂದ ಈ ಭುಜಕ್ಕೆ, ಓಕೆನಾ, ಈ ಭುಜದಿಂದ ಈ ಭುಜಕ್ಕೆ ನೀವು ಶೋಲ್ಡರ್ನ ಮೆಜರ್ಮೆಂಟ್ನ ಏನು ತೆಗೆದುಕೊಳ್ತೀರಿ ಅಂದರೆ ಇಲ್ಲಿಂದ ಇಲ್ಲಿಕ್ಕೆ ಏನು ಮೆಜರ್ಮೆಂಟ್ ನೀವು ತೆಗೆದುಕೊಳ್ತೀರಿ. ಸೊ ಈ ಮೆಜರ್ಮೆಂಟ್ ಎಕ್ಯುರೇಟಾಗಿ ಇರಬೇಕು, ಕರೆಕ್ಟಾಗಿ ಇರಬೇಕು. ನಾವು ಅಳತೆ ಬ್ಲೌಸಿಂದ ಮೆಜರ್ಮೆಂಟ್ನ ತೆಗೆದುಕೊಂಡಾಗ ಸಾಕಷ್ಟು ಕನ್ಫ್ಯೂಸನ್ನ ಆಗ್ತೀವಿ. ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋಗಳಲ್ಲಿ ನಿಮಗೆ ಅಳತೆ ಬ್ಲೌಸಿಂದ ಕೂಡ ನೀವು ಶೋಲ್ಡರ್ ಮೆಜರ್ಮೆಂಟ್ನ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದು ತೋರಿಸ್ಕೊಟ್ಟಿದ್ದೀನಿ. ಸಾಧ್ಯವಾದರೆ ಆ ವಿಡಿಯೋ ಕೂಡ ನೋಡಿ ಡಿಸ್ಕ್ರಿಪ್ಷನ್ ಅಥವಾ ಸ್ಕ್ರೀನ್ ಎಂಡಲ್ಲಿ ನಿಮಗೆ ಹಾಕಿರ್ತೀನಿ. ಈಗ ಇಲ್ಲಿ ಕರೆಕ್ಟಾಗಿ ಮೆಜರ್ಮೆಂಟ್ ನಾವು ಶೋಲ್ಡರ್ ಟು ಶೋಲ್ಡರ್, ಎಲ್ಲಿ ನಮ್ಮ ತೋಳು ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ಇದನ್ನು ಕೌಂಟ್ ಮಾಡಿಕೊಂಡ್ರೆ ಎಷ್ಟು ಬರುತ್ತೋ ಅದು ಶೋಲ್ಡರ್ ಮೆಜರ್ಮೆಂಟ್ ಕರೆಕ್ಟಾಗಿ ಇರಬೇಕು. ಓಕೆನಾ, ಒಂದನೇದು. ಎರಡನೇದು ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ನಾವು ಬ್ಯಾಕ್ ಸೈಡ್ ಡೀಪ್ ಜಾಸ್ತಿ ಇದ್ದಾಗ ಶೋಲ್ಡರ್ನ ಯಾವ ರೀತಿ ಮೈನಸ್ ಮಾಡಬೇಕು. ಪ್ರತಿ 1 ಇಂಚಿನಂತೆ 1/4 ಇಂಚನ್ನು ಮೈನಸ್ ಮಾಡ್ತಾ ಹೋಗಬೇಕಾಗತ್ತೆ ಶೋಲ್ಡರನ್ನು. ಇದನ್ನು ಆಲ್ರೆಡಿ ಸಾಕಷ್ಟು ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಈಗೂ ನಿಮಗೆ ತಿಳಿಸ್ತಾ ಇದ್ದೀನಿ. ಯಾವ ರೀತಿ ಅಂದರೆ, ಶೋಲ್ಡರ್ ನಮಗೆ ಇದು ಫುಲ್ ಶೋಲ್ಡರ್ ಇಲ್ಲಿ 12 ಇಂಚ್ ಇದೆ ಅಂತಂದರೆ ಇದರ ಹಾಫ್ ಶೋಲ್ಡರ್ ಅಂದರೆ ಬಟ್ಟೆ ನಾವು ಫೋಲ್ಡ್ ಮಾಡಿದಾಗ ನಮಗೆ ಬರತಕ್ಕಂಥದ್ದು ಎಷ್ಟು ಇಂಚು ಬರುತ್ತೆ, 6 ಇಂಚು ಬರುತ್ತೆ. ಈ ರೀತಿ ನಾವು ಅರ್ಥ ಮಾಡಿಕೊಂಡು ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ, ಇಷ್ಟಾಗಿ ನಮಗೆ ಶೋಲ್ಡರ್ ಡ್ರಾಪ್ ಬರ್ತಾ ಇದೆ ಅಂತಂದರೆ ಅದಕ್ಕೆ ಮೇನ್ ರೀಸನ್ ಬಂದು ಏನಪ್ಪ ಅಂತಂದರೆ, ನಾವು ಶೋಲ್ಡರ್ ಸ್ಲೋಪನ್ನು ಕೊಡ್ತೇವೆ. ಒಂದು ವಿಷಯ ಕ್ಲಿಯರಾಗಿ ನೆನಪಿಟ್ಕೊಳ್ಳಿ ವೀಕ್ಷಕರೇ, ಶೋಲ್ಡರ್ ಸ್ಲೋಪನ್ನು ಯಾವ ಬ್ಲೌಸ್ಗೆ ಕೊಡಬೇಕು ಆ ಬ್ಲೌಸಿಗೆ ಮಾತ್ರ ಕೊಡತಕ್ಕಂಥದ್ದು. ಎಲ್ಲ ಬ್ಲೌಸ್ಗಳಿಗೂ ನಾವು ಶೋಲ್ಡರ್ ಸ್ಲೋಪನ್ನು ಕೊಡಲಿಕ್ಕೆ ಹೋಗಬಾರದು. ಯಾಕೆ ಅಂತಂದರೆ, ನಾವು ಶೋಲ್ಡರ್ ಸ್ಲೋಪ್ ಬಂದ್ಬಿಟ್ಟು ಫ್ರಂಟ್ ಡಾಟ್ ಏನು ಹಿಡಿತೀವಿ ಮತ್ತು ಈ ಸೈಡ್ ಡಾಟ್ ಏನು ಹಿಡಿತೀವಿ, ಕಂಕುಳ ಭಾಗದಲ್ಲಿ ಡಾಟ್ ಏನು ಹಿಡಿತೀವಿ, ಇದು ಪ್ಲಸ್ ನಾವು ಬ್ಯಾಕ್ ಸೈಡ್ ಡಾಟ್ ಏನು ಹಿಡಿತೀವಿ, ಈ 3 ಡಾಟನ್ನು ನಾವು ಹಿಡಿಯೋದ್ರಿಂದ 1/2 ಇಂಚ್ ಶೋಲ್ಡರ್ ಸ್ಲೋಪ್ ಬಂದೇ ಬರುತ್ತೆ. ಈಗ ನೀವು 1/2 ಇಂಚ್ ಶೋಲ್ಡರ್ ಸ್ಲೋಪನ್ನು ಕೊಟ್ಟಾಗ ಇದಿಷ್ಟು ಹಿಡಿದಾಗ 1/2 ಇಂಚ್ ಶೋಲ್ಡರ್ ಸ್ಲೋಪ್ ಆದಾಗ 1 ಇಂಚ್ ಆಯಿತು. ಸೊ ಈ ರೀತಿ ನೀವು 1 ಇಂಚ್ ಅಡಿಷ್ನಲಿ ನೀವು 1/2 ಇಂಚ್ ಎಕ್ಸ್ಟ್ರಾ ಶೋಲ್ಡರ್ ಸ್ಲೋಪನ್ನು ಕೊಡ್ತೀರಿ. ಆಗ ಶೋಲ್ಡರ್ ಡ್ರಾಪ್ ಅಂತಕ್ಕಂಥದ್ದು ಆಟೋಮೆಟಿಕ್ಲಿ ಆಗಿಬಿಡತ್ತೆ. ಸೊ ಅದಕ್ಕೆ ನಾವು ಸ್ಲೋಪನ್ನು ಕೊಡೋದನ್ನು ಅವಾಯ್ಡ್ ಮಾಡಬೇಕು. ಯಾವ ರೀತಿ ಬ್ಲೌಸ್ಗಳಲ್ಲಿ ಈ ರೀತಿ ಓಪನ್ ಇರ್ತಕ್ಕಂಥ ಫ್ರಂಟ್ ಉಕ್ಸ್ಮಣಿ ಮತ್ತು ಕಾಜುಪಟ್ಟಿಯಲ್ಲಿ ಏನು ಗ್ಯಾಪ್ ಜಾಸ್ತಿ ಬಂದಿರುತ್ತೆ, ಈ ರೀತಿ ಇರುವಂತಹ ಬ್ಲೌಸ್ಗಳಲ್ಲಿ ಇದನ್ನು ಅವಾಯ್ಡ್ ಮಾಡಿ. ಯಾಕೆ ಅಂತಂದರೆ, ಈ ರೀತಿ ಇರುವಂಥ ಬ್ಲೌಸ್ಗಳಲ್ಲಿ ನಾವೇನು ಮಾಡ್ತೀವಿ, ಮಾರ್ಜಿನನ್ನು ಕೊಟ್ಟಿರೋದಿಲ್ಲ, ಬ್ಯಾಕ್ ಸೈಡ್ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ. ಸೊ ಫ್ರಂಟಲ್ಲಿ ಮಾರ್ಜಿನ್ ಇರದೇ ಇರೋದ್ರಿಂದ ಫ್ರಂಟಲ್ಲಿ ಗ್ಯಾಪ್ ಬರುತ್ತೆ. ಸೊ ಆಗ ಆಟೋಮೆಟಿಕ್ಲಿ ನಾವು ಟಕ್ಸನ್ನು ಹಿಡಿತೀವಿ. ಸೊ ಇದು ಶೋಲ್ಡರ್ ಡ್ರಾಪ್ ಸ್ಲೋಪ್ ಅಂತಕ್ಕಂಥದ್ದು ಬಂದೇ ಬರುತ್ತೆ. ಸೊ ಫಾರ್ಮುಲಾ ಯೂಟಿಲೈಸ್ ಮಾಡಿಕೊಂಡು ಕಟ್ಟಿಂಗನ್ನು ಮಾಡಿರ್ತಕ್ಕಂಥ ಬ್ಲೌಸ್ಗಳಲ್ಲಿ ಶೋಲ್ಡರ್ ಸ್ಲೋಪನ್ನು ಕೊಡಬೇಕಾಗತ್ತೆ. ಯಾಕೆ ಅಂದರೆ, ಫಾರ್ಮುಲಾದಲ್ಲಿ ಅವರು ಡಾಟ್ ಪಾಯಿಂಟನ್ನು ಕಟ್ ಮಾಡಿ ತೆಗೆದು ಶೋಲ್ಡರ್ ಸ್ಲೋಪನ್ನು ಕೊಡ್ತಾರೆ. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಶೋಲ್ಡರ್ ಸ್ಲೋಪ್ ಅನಿವಾರ್ಯವಾಗಿ ನಾವು ಕೊಡಲೇಬೇಕಾಗತ್ತೆ. ಓಕೆನಾ, ಇಲ್ಲ ಅಂದರೆ ಅದು ಕುತ್ಕೊಳ್ಳೋದೇ ಇಲ್ಲ ಬ್ಲೌಸ್ ಅಂತಕ್ಕಂಥದ್ದು. ಸೊ ನಾರ್ಮಲಿ ನಾವು ಮನೆಯಲ್ಲಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತಕ್ಕಂಥ ಬ್ಲೌಸ್ಗಳಿಗೆ ಶೋಲ್ಡರ್ ಸ್ಲೋಪ್ನ ಅವಶ್ಯಕತೆ ಇಲ್ಲ. ಈ ಶೋಲ್ಡರ್ ಸ್ಲೋಪ್ನ ಕೊಟ್ಟಿದ್ದೀರಿ ಅಂತಂದರೆ 100% ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಓಕೆನಾ, ಇದು ಒಂದನೇದು. ಎರಡನೇ ಡ್ರಾಪ್ ಎಲ್ಲಿ ಜಾಸ್ತಿ ಆಗುತ್ತೆ ನಮಗೆ ಅಂತಂದರೆ, ಈ ಕಂಕುಳ ಭಾಗದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಎಕ್ಸ್ಟ್ರಾ ಕಟ್ಟಿಂಗನ್ನು ಮಾಡಿಕೊಂಡು ಅಡಿಷ್ನಲ್ ಜಾಸ್ತಿ ಡೀಪನ್ನು ಒಳಗಡೆ ತೆಗೆದುಕೊಂಡು ನಾವು ಕಟಿಂಗ್ ಮಾಡೋದ್ರಿಂದ ಇಲ್ಲಿ ಕೂಡ ಶೋಲ್ಡರ್ ಡ್ರಾಪ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಓಕೆನಾ, ಅದಾದ ನಂತರ ನಾವೇನು ಮಾಡ್ತೀವಿ, ಬ್ಯಾಕ್ ಸೈಡ್ ಕಟಿಂಗ್ ಮಾಡ್ಕೋಬೇಕಾದ್ರೆ ಬಟ್ಟೆ ಹೆಚ್ಚು ಕಡಿಮೆ ಇತ್ತು, ಈ ಥರ ಹೆಚ್ಚು ಕಡಿಮೆ ಇತ್ತು ಅಂತಂದರೆ ಆಗ ಕೂಡ ಶೋಲ್ಡರ್ ಡ್ರಾಪ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸಿಂಪಲ್ ಸಣ್ಣದಾಗಿ ತಿಳಿಸ್ಬೇಕು ಅಂದರೆ, ಅಗತ್ಯಕ್ಕಿಂತ ಹೆಚ್ಚಿನ ಶೋಲ್ಡರ್ನ ಇಟ್ಕೊಂಡಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ. ಓಕೆನಾ, ಇದಿಷ್ಟು ಇವತ್ತಿನ ಮಾಹಿತಿ ವೀಕ್ಷಕರೇ. ಬಹಳ ಚಿಕ್ಕ ಮಾಹಿತಿ, ಬಟ್ ಬಹಳ ದೊಡ್ಡ ಕೆಲಸವನ್ನು ಮಾಡತಕ್ಕಂಥ ಮಾಹಿತಿ.
ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರಿ ನೀವು ಅಂತಂದರೆ ನಿಮ್ಮ ಬ್ಲೌಸ್ಗಳಲ್ಲಿ ಶೋಲ್ಡರ್ ಡ್ರಾಪ್ ಆಗೋದೇ ಇಲ್ಲ. ಇನ್ನೂ ಒಂದು ವಿಚಾರ, 43, 44 ಚೆಸ್ಟ್ ಇರ್ತಕ್ಕಂಥ ಬ್ಲೌಸ್ಗಳಲ್ಲಿ ಶೋಲ್ಡರ್ ಡ್ರಾಪ್ ಆಗ್ತಕ್ಕಂಥ ಸಮಸ್ಯೆ ಇದೆ ಸರ್ ಅಂತ ಒಬ್ಬರು ಕಮೆಂಟ್ ಮಾಡಿದರು ಮೊನ್ನೆ. ನೋಡಿ ಮೇಡಮ್, 43, 40 ಇರ್ತಕ್ಕಂಥ ಮೆಜರ್ಮೆಂಟಲ್ಲಿ ನೀವು ಬ್ಲೌಸಲ್ಲಿ ನಿಮಗೆ ಕೊಟ್ಟಿದ್ದಾರೆ ಅಂತಂದರೆ ನೀವು ಫ್ರಂಟನ್ನು ಲೂಸಿಂಗನ್ನು ಫ್ರಂಟ್ ಎಲ್ಲಿ ಆ್ಯಡ್ ಮಾಡ್ಕೋಬೇಕು, ಲೂಸಿಂಗನ್ನು ಈ ಭಾಗದಲ್ಲಿ ಲೂಸಿಂಗನ್ನು ಆ್ಯಡ್ ಮಾಡ್ಕೋಬೇಕು ಅಂತ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ. ದಯವಿಟ್ಟು ಇನ್ನೊಮ್ಮೆ ಆ ವಿಡಿಯೋವನ್ನು ನೋಡಿ ನೀವು ಕ್ಲಿಯರಾಗಿ ಅರ್ಥ ಆಗುತ್ತೆ. ಇಲ್ಲ ಅಂತಂದರೆ ನಿಮ್ಮ ಮೆಜರ್ಮೆಂಟನ್ನು ನಮಗೆ ಕಳಿಸಿದ್ರೆ ನಿಮಗೆ ಒಂದು ಡ್ರಾಯಿಂಗ್ ಶೀಟ್ ಮುಖಾಂತರ ಡ್ರಾಫ್ಟಿಂಗನ್ನು ಹಾಕಿಬಿಟ್ಟು ನಿಮಗೆ ತೋರಿಸ್ತೇನೆ. ಓಕೆನಾ? ಡ್ರಾಯಿಂಗ್ ಶೀಟ್ ಡ್ರಾಫ್ಟಿಂಗ್ ಹಾಕಿಬಿಟ್ಟು ನಿಮಗೆ ತೋರಿಸ್ತೇನೆ ಯಾವ ರೀತಿ ಡ್ರಾಫ್ಟಿಂಗನ್ನು ಹಾಕ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. 90% ನೀವು ಬ್ಲೌಸನ್ನು ಕಟ್ಟಿಂಗಲ್ಲಿ ಕಲಿಬೇಕು ಅಂತಂದರೆ ಡ್ರಾಫ್ಟಿಂಗ್ ಶೀಟ್ ಅಂದರೆ ಬೇರೆ ಏನಲ್ಲ, ನಿಮ್ಮ ಮಕ್ಕಳಿಗೆ ಡ್ರಾಯಿಂಗ್ ಶೀಟನ್ನು ಕೊಡ್ತೀವಿ, ಅದೇ ಶೀಟಲ್ಲೇ ನೀವು ಡ್ರಾಫ್ಟಿಂಗನ್ನು ಮಾಡ್ಕೊಳ್ಬೋದು. ಡ್ರಾಫ್ಟಿಂಗ್ ಅಂದರೆ ಡ್ರಾಯಿಂಗ್ ಹಾಕ್ತಕ್ಕಂಥದ್ದು, ಅಂದರೆ ಮೆಜರ್ಮೆಂಟ್ನ ಹಾಕುವಂಥದ್ದು ಕರೆಕ್ಟಾಗಿ. ಓಕೆನಾ? ಈ ವಿಡಿಯೋ ನಮಗೆ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಎದ್ರ ಬಗ್ಗೆ ಬೇಕು ಅಂತ ಕೇಳಿ, ಸಾಧ್ಯವಾದರೆ ಅದ್ರ ಬಗ್ಗೆನೇ ಮಾಡುವ ಪ್ರಯತ್ನ ಮಾಡ್ತೇನೆ. ಧನ್ಯವಾದಗಳು ವೀಕ್ಷಕರೇ.